ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಈಗ ಭಾಳ ಜನ ಕೇಳ್ತಿದ್ರು ನನಗೆ. ಭಾಳ ಕಮೆಂಟ್‌ಗಳ ಕೇಳಿದ್ದಾರೆ. "ನೀವು ಪಾತ್ರೆ ಹೆಂಗೆ ತೊಳಿತೀರಾ ತೋರಿಸ್ರಿ" ಅಂತೇಳಿ ಅಂತ. ಆಮೇಲೆ ಏನಾರ ಟಿಪ್ಸ್ ಇದ್ದರೆ ಹೇಳ್ರಿ ಅಡುಗೆ ಮನೆಗೆ. ನಮ್ಮ ಕೆಲಸಗಳು ಸರಾಗವಾಗಿ, ಸುಲಭವಾಗಿ ಆಗ್ತಕ್ಕಂಥ ಟಿಪ್ಸ್‌ಗಳೇನಾರು ಇದ್ದರೆ ಹೇಳ್ರಿ ಅಂತ ಕೇಳಿದ್ದಕ್ಕೆ, ಈಗ ಮತ್ತೊಂದು ವಿಡಿಯೋದಲ್ಲಿ ಕೆಲವು ಟಿಪ್ಸ್‌ಗಳನ್ನು ನನಗೆ ಗೊತ್ತಿರ್ತಕ್ಕಂಥವನ್ನ ನಿಮಗೆ ಹೇಳೋಣ ಅಂತೇಳಿ ಬಂದಿದ್ದೀನಿ. ನಿಮ್ಗೆ ಇವು ಸೂಕ್ತ ಅನಿಸಿದ್ರೆ ಅಷ್ಟೇ ಪಾಲನೆ ಮಾಡಿ. ಇಲ್ಲ ಅಂತಂದ್ರೆ ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡಿ ಅಷ್ಟೇನೆ. ನಾನು ಮೊದಲನೆಯದಾಗಿ ಏನು ಹೇಳ್ತೀನಪ್ಪ ಅನ್ನೋದಾದರೆ, ನಾನು ನೋಡ್ರಿ ಒಂದು ಅಲ್ಲುಜ್ಜೆ ಬ್ರಷ್ ಇಟ್ಕೊಂಡಿದ್ದೀನಿ ಅಡುಗೆ ಮನೆಗೆ. ಹೊಸದೇ ತಂದು ಇಟ್ಕೊಂಡಿದ್ದೆ. ಇದನ್ನ ಏನು ಮಾಡ್ತೀನಪ್ಪ ಅಂತಂದ್ರೆ ನೋಡ್ರಿ ಗುಂಜು, ಪಾತ್ರೆ ಉಜ್ಜೋ ಗುಂಜು ಎಲ್ಲತಕ್ಕೂ ಹೋಗಲ್ಲ. ಆಯಿತಾ? ಅಲ್ಲಿ ಗುಂಜು ಹೋಗದೇ ಇರೋ ಜಾಗದಾಗ ಏನಾಗುತ್ತಪ್ಪ ರೋಸ್ ಕುಂತು, ಕುಂತು, ಕುಂತು ಏನೋ ಒಂಥರ ಅದು ಹಸಿ ಸಿಹಿ ಅನ್ನಂಗೆ ಆಗ್ಬಿಡುತ್ತೆ. ಹಾಗಾಗಿ ಏನು ಮಾಡ್ತೀನಿ ನೋಡ್ರಿ ಇಂಥ ಮಿಕ್ಸಿ ಜಾರ್‌ಗಳಾಗ್ಬೋದು, ಇಲ್ಲ ಕೆಲವೊಂದು ಪಾತ್ರೆಗಳು ಕಂಠದಲ್ಲಿ ಗುಂಜು ಹೋಗೋದಿಲ್ಲ ಅಂಥ ಕಡೆ ಆಗ್ಬೋದು. ಈ ಥರ ಒಂದು ಅಲ್ಲುಜ್ಜೆ ಬ್ರಷ್ ಇಟ್ಕೊಂಡ್ಬಿಟ್ವಿ ಅಂತಂದರೆ ಚೆನ್ನಾಗಿ ಅಲ್ಲಿರೋ ರೋಸ್‌ನ ತೆಗಿಬೋದು. ಕೊಳೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಪಾತ್ರೆನೂ ಪಳ ಪಳ ಅಂತಿರ್ತವೆ. ನಮ್ಗೂನು ನೋಡೋಕ್ಕೂ ಒಂಥರ ಏನೋ ಕಣ್ಣಿಗೆ ಚಂದ ಅಂತ ಅನ್ಸುತ್ತೆ. ನೋಡ್ರಿ ಈ ಥರ ಎಲ್ಲ ಉಜ್ಜಿ, ಉಜ್ಜಿ, ಉಜ್ಜಿ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ನಾವು ಅಡುಗೆ ಮನೆಗೆ ಪಾತ್ರೆಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಆದಷ್ಟು ಸಾದಾ ಇರ್ತಕ್ಕಂಥ ಪಾತ್ರೆಗಳನ್ನು ತೊಗೊಂಡ್ರೆ ತೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಜಾಸ್ತಿ ಡಿಸೈನ್ ಇರೋ ತೊಗೊಂಡ್ವಿ ಅಂತಂದರೆ, ಆ ಡಿಸೈನ್ ಇರೋ ಜಾಗದಲ್ಲೆಲ್ಲ ರೋಸ್ ಕುಂತು, 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 ಕುಂತು ಯಾರೋ ಮೆಹಂದಿ ವೈದ್ಯರೇನಪ್ಪ ಅನ್ಬೇಕು ಹಂಗಾಗ್ಬಿಡ್ತಾವೆ. ಅವು ನಾವು ಕಣ್ಣಿಕ್ಕೇನು ತೊಳೆಯೋಕ್ಕೂ ಆಗಲ್ಲ. ದಿನ ಎಲ್ಲಿ ಈ ನಾಡಿ ರೋತೆ ಇದ್ದಾಗ ಅವನ್ನೆಲ್ಲ ಎಲ್ಲಿ ಕಣ್ಣಿಟ್ಟು ತೊಳ್ಕೊಂತ ಕೂತ್ಕೊಳ್ಳೋಣ. ಹಂಗೂ ಮಾಡಿದ್ವಿ ಅಂತಂದರೆ ಅಷ್ಟೇ ಅದನ್ನು ಕಣ್ಣು ಆಪ್ರೇಷನ್ ಕ್ಯಾಂಪ್ ಹುಡ್ಕೊಂಡು ಹೋಗ್ಬೇಕಾಗತ್ತೆ 2 ದಿನಕ್ಕೆ. ಹಂಗಾಗಿ ಆದಷ್ಟು ಸಾದಾ ಇರ್ತಕ್ಕಂಥವು, ಪ್ಲೇನ್ ಇರ್ತಕ್ಕಂಥವು, ದಿನ ಬಳಸೋ ಪಾತ್ರೆಗಳನ್ನು ಪ್ಲೇನ್ ಇರೋದು ತೊಗೊಂಡ್ವಿ ಅಂತಂದರೆ ತೊಳೆಯೋಕೆ ಅನುಕೂಲ ಆಗುತ್ತೆ. ನೋಡಿರಿ ಈ ಥರ ಪ್ಲೇನ್ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ ನಮಗೇನು ಅಂತ ಏನು ಕಷ್ಟ ಅಂತ ಅನ್ಸೋದಿಲ್ಲ. ಆಯಿತಾ? ಎಲ್ಲೂ ರೋಸ್ ಇರೋದಿಲ್ಲ, ಎಲ್ಲ ಕಡೆಗೂ ಗುಂಜೋಗುತ್ತೆ. ಹಿಂಗೆ 2 ಸತಿ ಉಜ್ಜಿ ನಡಿ ಅಂದ್ಬಿಟ್ವಿ ಅಂತಂದರೆ ಪಳ ಪಳ ಅನ್ನಂಗೆ ಆಗ್ಬಿಡ್ತವೆ. ಆಮೇಲೆ ಪಾತ್ರೆ ತೊಳಿಬೇಕಾದ್ರೆ ಸ್ವಲ್ಪ ಒತ್ತಿ ತೊಳಿಬೇಕು. ಹಿಂಗೆ ಒತ್ತಿ ತೊಳೆದಾಗ ಏನಾಗುತ್ತಪ್ಪ ಅಂತಂದರೆ ಅದು ನೀರು ಇಳ್ಕೊಳಕ್ಕಿಂತ ಬಾಕಿದ್ಮೇಲೆ ಆ ಪಾತ್ರೆ ಮೇಲೆ ಗೆರೆ ಗೆರೆ ಆಗೋದು, ಗಿರಬರ ಆಗೋದು, ಒಂಥರ ನೀರಿನ ಕಲೆಗಳು ಉಳ್ಕೊಳೋದು ಆ ಥರದ್ದು ಆಗೋದಿಲ್ಲ. ಗೊತ್ತಾಯ್ತಾ? ನೀವು ಬಟ್ಟೆ ತಗೊಂಡು ಒರೆಸ್ಬೇಕು ಅಂತೇನಿಲ್ಲ. ಹಂಗೆ ದಬಾಕಿದ್ರಿ ಅಂತಂದರೆ ತಾನೇ ನೀಟಾಗಿ ಪಳ ಪಳ ಅನ್ನಂಗಿರುತ್ತೆ. ಗೊತ್ತಾಯ್ತಾ? ಆಮೇಲೆ ಇದು ಇನ್ನೊಂದೇನು ಸದ್ಯಕ್ಕೆ ಸಾಕು ಇಷ್ಟೇನೆ. ಆಮೇಲೆ ನೀವು ಬೈಕೆಣಕ್ಕೆ ಹೋಗ್ಬೇಡ್ರಿ. "ಬಾರಿ ಬಿಡಪ್ಪ ಜಗತ್ನಾಗ ಯಾರಿಗೂ ಗೊತ್ತಿಲ್ಲದಿರೋ ಟಿಪ್ಸ್ ಕೊಟ್ಬಿಟ್ಟಿದ್ಯಾ. ಎಲ್ರೂ ₹10 ಹಾಕಿ ಒಂದು ಶಾಮಿಯಾನ ತರಿಸಿ, ಶಾಮಿಯಾನ ಹಾಕ್ಸಿ ನಿನಗೆ ಚಪ್ಪಾಳೆ ತಟ್ಟಿ ಕಳಿಸ್ತೀವಿ ಒಂದು ತಡಿ" ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡ್ರಿ. ಸುಮ್ಮನೆ ತೀರಾ ಕೆಲವರಿಗೆ ಗೊತ್ತಿಲ್ಲದಿರೋರಿಗೆ ಅನುಕೂಲ ಆಗಲಿ ಅಂತೇಳಿ ನನಗೆ ಗೊತ್ತಿರ್ತಕ್ಕಂಥ ಕೆಲವು ಟಿಪ್ಸ್‌ಗಳನ್ನು ಹೇಳಿದ್ದೀನಿ. ನಿಮ್ಗೆ ಅನುಕೂಲ ಆಯಿತು ಅಥವಾ ಸರಿ ಅನಿಸಿದ್ರೆ ಮಾತ್ರ ಪಾಲನೆ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.